ಹರಿದರಿಂದ್ರ ಪ್ರಸ್ಥಕಾತನ ಚರರು ಸಚಿವರು ಹೊಕ್ಕು ಪಾಂಡವರರಮನೆಯ ಮುದ್ರಿಸಿದರಲ್ಲಿಯ ನಾಡು ಬೀಡುಗಳ ಕರೆಸಿ ಕಾಣಿಕೆಗೊಂಡು ಠಾಣಾಂತರದ ನಾಯಕವಾಡಿಗಳ ಸಂವರಣೆಗಳ ಸಂತವಿಸಿದರು ಕುರುರಾಜ ಮುದ್ರೆಯಲಿ. ಅರಸ ಕೀಳಾಶ್ಚರ್ಯವನು ಗಜಪುರದ ಬೀದಿಯೊಳಿವರು ಬರುತ್ತಿರೆ ದುರುಳ ದುಶ್ಯಾಸನನು ಮಿಗೆ ಹರಿ ತಂದ ನೇಡಿಸುತ್ತ ಬೆರಲನಾಡಿಸಿ ಹೋದರಸು ಕಾನನದೆತ್ತು ಪುನರಪಿ ಸರಿದವೆತ್ತುಗಳೆನುತ ಬಂದನು ಹಿಂದೆ ಪವನ ಜನ. ತಿರುಗಿ ಕಂಡನು ಭೀಮನುಬ್ಬಿದ ಹರುಷ ಹೃದಯನ ಮನದ ರೋಷದೊಳರಸನನು ನೋಡಿದನು ಭೂಪತಿ ಮೊಗದ ಸನ್ನೆಯಲಿ. ತಿರುಹಿದನು ತಮ್ಮನನು ಗದೆಯನು ತಿರುಗಿ ಹಾಯಿಕಿ ಹಿಡಿದು ಮಾರುತಿ ಅರಸನಾಜ್ಞೆಯೊಳಂಜಿ ನಡೆದನು ನೃಪತಿ ಕೇಳೆಂದ. ಪುರವ ಹೊರ ಒಂಟಿದರು ಗಂಗಾವರ ನದಿಯ ತೀರದಲ್ಲಿ ನಿಂದರು ಪರಿಜನವ ಕಳುಹಿದರು ಧೃತರಾಷ್ಟ್ರನ ಪಸಾಯಿತರ. ಗುರುಜನಕ್ಕೆ ಪೊಡವಂಟು ಬೀಳ್ಗೊಂಡರು ನದೀಜ ದ್ರೋಣ ಕೃಪರನು ಕರೆದು ಕುಂತಿಯು ನಿಲ್ಲಿಸಿದರು ವಿದುರನ ನಿವಾಸದಲ್ಲಿ. ಕಳುಹಿ ಮರಳಿಯೇ ವಿದುರ ನೃಪತಿಯ ನಿಲಯ ಕೈ ತಂದನು ಕುಮಾರರ ಕಳುಹಿ ಬಂದೈ ತಮ್ಮ ಮತವೇನಾಯುಧಿಷ್ಠಿರನ. ಉಳಿದವರ ಹದನೇನು ದ್ರೌಪದಿ ಲಲನೇನೆಂದಳು ನಿಧಾನವ ತಿಳಿದು ಬಂದೈ ಹೇಳೆನುತ ಧೃತರಾಷ್ಟ್ರ ಬೆಸಗೊಂಡ. ಮುನಿಪ ಜಪಿಸುತ್ತ ನಡೆದನಗ್ನಿಯ ವಿನುತ ಸೂಕ್ತವನೆತ್ತುಗೈದುವೀನ್ ಅನಿಲ ಜನೋದುಗುಡದಲ್ಲಿ ಫಲುಗುಣ ಯಮಳರೊಂದಾಗಿ. ವನಿತೆಯನು ನಡುವಿಟ್ಟು ಹೊರವಂಟನು ಯುಧಿಷ್ಠಿರ ನೃಪತಿ ನಿಯತದಿ ನೆನೆವುತ್ತಿದ್ದನು ವೀರನಾರಾಯಣನ ಪದಯುಗವ. ಕೌರವನ ದೂತರು ಸಚಿವರು ಇಂದ್ರಪ್ರಸ್ಥ ನಗರಕ್ಕೆ ಹೋಗಿ ಪಾಂಡವರ ಅರಮನೆಗೆ ಬೀಗಮುದ್ರೆ ಹಾಕಿದರು. ಪಾಂಡವರ ರಾಜ್ಯದ ನಾಡು ಬೀಡುಗಳ ನಾಯಕರನ್ನು ಕರೆಸಿ ಕೌರವನ ಮುದ್ರೆಯಿಂದ ಅವರಿಗೆ ಅಧಿಕಾರವನ್ನು ನೀಡಿದರು. ಜನಮೇಜಯನೇ, ಆಗ ನಡೆದ ಒಂದು ಆಶ್ಚರ್ಯಕರವಾದ ಸಂಗತಿಯನ್ನು ಕೇಳು. ಪಾಂಡವರು ಹಸ್ತಿನಾಪುರದ ಬೀದಿಯಲ್ಲಿ ಬರುತ್ತಿರುವಾಗ ದುಷ್ಟನಾದ ದುಶ್ಯಾಸನನು ಅವರ ಹಿಂದೆ ಅಣಕಿಸುತ್ತಾ ಬಂದನು. ಅವರ ಕಡೆಗೆ ಬೆರಳನ್ನು ತೋರಿಸಿ, ಇಗೋ, ಈಗ ಹೋಗುತ್ತಿರುವುದು ಕಾಡಿನ ಎತ್ತುಗಳು, ಊರಿಗೆ ಬಂದಿದ್ದವು, ಮತ್ತೆ ಕಾಡಿಗೆ ಹೋಗುತ್ತಿವೆ ಎಂದು ಅಣಕಿಸುತ್ತಾ ಭೀಮನ ಹಿಂದೆ ಬಂದನು. ಭೀಮನು ಹಿಂತಿರುಗಿ ನೋಡಿ ಸಂತೋಷಾತಿರೇಕದಿಂದ ಬೀಗುತ್ತಿದ್ದ ದುಶ್ಯಾಸನನನ್ನು ಕಂಡು ಮಹಾಕೋಪದಿಂದ ಧರ್ಮಜನನ್ನು ನೋಡಿದನು. ಆಗ ಧರ್ಮಜನು ಕಣ್ಣಿನ ಸನ್ನೆಯಿಂದ ಭೀಮನನ್ನು ತಿರುಗಿಸಿದನು. ಎತ್ತಿ ಹಿಡಿದಿದ್ದ ಗದೆಯನ್ನು ಭೀಮನು ತಗ್ಗಿಸಿ ಅಣ್ಣನ ಆಜ್ಞೆಗೆ ಅಂಜಿ ಮುಂದೆ ಹೋದನು. ಪಾಂಡವರು ಊರ ಹೊರಕ್ಕೆ ಹೊರಟು ಗಂಗಾ ನದಿಯ ತೀರದಲ್ಲಿ ನಿಂತರು. ಧೃತರಾಷ್ಟ್ರನಿಗೆ ಆಪ್ತರಾಗಿದ್ದ ತಮ್ಮ ಕೆಲವು ಪರಿಜನರನ್ನು ಗಜಪುರಕ್ಕೆ ಕಳಿಸಿದರು. ಅವರು ಭೀಷ್ಮ, ದ್ರೋಣ, ಕೃಪರೇ ಮೊದಲಾದ ಗುರುಜನರನ್ನು ಕಂಡು ಅವರ ಮೂಲಕ ಕುಂತಿಯನ್ನು ವಿದುರನ ಮನೆಯಲ್ಲಿ ಇರಲು ವ್ಯವಸ್ಥೆ ಮಾಡಿದರು. ಪಾಂಡವರನ್ನು ಕಳುಹಿಸಿಕೊಟ್ಟು ವಿದುರನು ಧೃತರಾಷ್ಟ್ರನ ಮನೆಗೆ ಬಂದನು. ತಮ್ಮ ಪಾಂಡವರನ್ನು ಕಳುಹಿಸಿ ಬಂದೆಯಾ? ಧರ್ಮರಾಯನ ಅಭಿಪ್ರಾಯವೇನು? ಉಳಿದವರು ಏನೆಂದು ಯೋಚಿಸುತ್ತಿರುವರು? ದ್ರೌಪದಿಯು ಏನೆಂದಳು? ಎಲ್ಲವನ್ನೂ ತಿಳಿದು ಬಂದಿರುವೆಯೋ? ಹೇಳು ಎಂದು ಧೃತರಾಷ್ಟ್ರನು ವಿದುರನನ್ನು ಕೇಳಿದನು. ವಿದುರನು ಧೌಮ್ಯರು ಅಗ್ನಿಸೂಕ್ತವನ್ನು ಹೇಳುತ್ತಾ ಹೋದರು. ಭೀಮನು ಗದೆಯನ್ನೆತ್ತಿ ಹಿಡಿದು ಅರ್ಜುನ, ನಕುಲ, ಸಹದೇವರೊಡನೆ ದ್ರೌಪದಿಯನ್ನು ತಮ್ಮ ನಡುವೆ ಇರಿಸಿಕೊಂಡು ದುಃಖದಿಂದ ಹೋದನು. ಧರ್ಮರಾಯನು ಶ್ರೀಕೃಷ್ಣನ ಪಾದಕಮಲಗಳನ್ನು ಸ್ಮರಿಸುತ್ತಾ ಅರಣ್ಯಕ್ಕೆ ತೆರಳಿದನು ಎಂದನು. ಇದು ವೈಶಂಪಾಯನನ ಕಥಾನಿರೂಪಣೆ ಎಂದರೂ ಸರಿ. ಇತಿ ಶ್ರೀಮದಚಿಂತ್ಯ ಮಹಿಮ ಗದುಗು ವೀರನಾರಾಯಣ ಚರಣಾರವಿಂದ ಮಕರಂದ ಮಧುಶಾನ ಪುಷ್ಪ ವಚಷಟ್ಪದಿ ನಿಕಾಯ ಶ್ರೀಮತ್ಕುಮಾರ ವ್ಯಾಸ ಯೋಗೇಂದ್ರ ವಿರಚಿತಮಪ್ಪ ಕರ್ನಾಟ ಭಾರತ ಕಥಾ ಮಂಜರಿಯೋಳ್ ಸಭಾಪರ್ವಂ ಸಮಾಪ್ತವಾದುದು.